ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ SH KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಿಮ್ಮ ಜೊತೆಯಲ್ಲಿ ಮಾತಾಡೋಣ. ನಾಳೆ KRS ಪಕ್ಷ ಹಮ್ಮಿಕೊಂಡಿರುವಂಥ ಹಾಸನ ಚಲೋ ಅನ್ನುವಂಥ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಮಾತಾಡೋಣ ಅನ್ನುವಂಥ ಕಾರಣಕ್ಕೆ ಲೈವ್ ಬಂದಿದ್ದೇನೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಸೆನ್ಸೇಷನಲ್ ಇಶ್ಯೂ ಆಗಿದೆ. ಈ ರಾಜ್ಯದ ದೌರ್ಭಾಗ್ಯ ಕಳೆದ ಸುಮಾರು ಒಂದು 15 ದಿನಗಳಿಂದ ಈ ರಾಜ್ಯದ ಮಾಧ್ಯಮಗಳು ಕೂಡ ಅದು ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿರುವಂಥ ಸಂಗತಿ ಆಗಿರೋದ್ರಿಂದ ಅದನ್ನು ಪ್ರತಿ ಗಳಿಗೆ ಈವೆಂಟ್ಸ್ಗಳನ್ನು ಮಾತಾಡ್ತಾ ಇದ್ದಾರೆ. ಅದರ ಸಂಬಂಧ KRS ಪಕ್ಷ ಇವತ್ತು ಯಾವ ಕಾರಣಕ್ಕೆ ಹಾಸನ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡು ನಿಮ್ಮನ್ನ ನಾಳಿನ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ ಅಂತ ಕರೆಯೋದಕ್ಕೆ, KRS ಪಕ್ಷ ಮಾಡ್ತಾ ಇರುವಂಥ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆಯೋದಕ್ಕೆ ನಾನು ಈ ಲೈವನ್ನು ಮಾಡ್ತಾ ಇದ್ದೀನಿ. ಬಂಧುಗಳೇ, ಮೊದಲಿಗೆ ನಾವು ಒಂದು ಘಟನೆಯನ್ನ ವಸ್ತುನಿಷ್ಠವಾಗಿ ನೋಡಬೇಕಾಗುತ್ತೆ. ಹಾಗೆ ಒಂದು ಘಟನೆ ಸಂಭವಿಸಬೇಕಾದ್ರೆ ಅದಕ್ಕೆ ಕಾರಣಗಳನ್ನು ಹುಡುಕೊಳ್ಳಬೇಕಾಗುತ್ತೆ. ಹಾಗಾದಾಗ ಮಾತ್ರವೇ ನಾವು ನಮಗೆ ಎದುರಾಗುವಂತಹ ಸಮಸ್ಯೆಗಳು, ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಮುಕ್ತವಾಗಿ ಚಿಂತನೆ ಮಾಡುವಂತಹ ಒಂದು ಅವಕಾಶ ಒದಗಿ ಬರುತ್ತೆ ಅನ್ನುವಂಥದ್ದನ್ನ ನಾವು ಒಪ್ಪಬಹುದು. ಈಗ ನಡೆದಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ, ಈ ಪ್ರಕರಣ ಇನ್ನು ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿ ಇರುವಾಗಲೇ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ದಿಕ್ಕಿನಲ್ಲಿ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರುವಂತ ಬಿಜೆಪಿ ಪಕ್ಷ, ಅದು ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಹಾಗೆ JDS ಪಕ್ಷದ ಸಂಸದರೇ ಇವತ್ತು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಅವರು ಬಿಜೆಪಿ ಪಕ್ಷದ ಪಾಲುದಾರ ಪಕ್ಷದ ಸಂಸದರು, ಇನ್ನೂ ಸಂಸದರೇ ಅವರು. ಈ ಸಂದರ್ಭದಲ್ಲಿ ಮೂರೂ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟ ನಂತರ ನಾವು KRS ಪಕ್ಷದವರು 28ನೇ ತಾರೀಕು ನಾವು ದೂರನ್ನು ಕೊಟ್ವಿ. 26ನೇ ತಾರೀಕು ಚುನಾವಣೆ ನಡೀತು. 28ನೇ ತಾರೀಕು ನಾವು ಹೋಗಿ ಹೊಳೆನರಸೀಪುರದಲ್ಲಿ ಮತ್ತೆ ಹಾಸನದ SP ಅವರಿಗೆ ನಾವು ಈ ದೂರನ್ನು ಕೊಟ್ವಿ. ಹಾಸನದಲ್ಲಿ ಈ ರೀತಿಯ ಪೆನ್ ಡ್ರೈವ್ಗಳನ್ನು ಚೆಲ್ಲಿ ಹೋಗಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇಡೀ ರಾಜ್ಯದಾದ್ಯಂತ ಇದೊಂದು ಸುದ್ದಿ ಆಗಿದೆ. ಈಗಾಗಲೇ ನೀವು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲು ಮಾಡಿಕೊಂಡು ಇದರಲ್ಲಿ ಸತ್ಯಾಂಶ ಇದೆಯೇ ಅಥವಾ ಸುಳ್ಳಿದೆಯೇ, ಸುಳ್ಳಿದ್ರೆ ಇದನ್ನು ಹಬ್ಬಿಸಿದವರು ಯಾರು ಅನ್ನುವಂಥ ವಿಚಾರಗಳ ಬಗ್ಗೆ ನೀವು ತನಿಖೆ ನಡೆಸಬೇಕಾಗಿತ್ತು. ತನಿಖೆ ನಡೆಸಿ ಒಂದು ವೇಳೆ ಅದು ಸತ್ಯ ಆಗಿದ್ರೆ ಈ ಪೆನ್ ಡ್ರೈವ್ನಲ್ಲಿ ಇರಬಹುದಾದಂಥ ಹೆಣ್ಣು ಮಕ್ಕಳು ಯಾರಿದ್ದಾರೆ, ಈ ಹೆಣ್ಣು ಮಕ್ಕಳುಗಳ ಬದುಕಿಗೆ ಯಾವುದೇ ತೊಂದರೆ ಆಗದಾಗೆ ನೋಡಿಕೊಳ್ಳುವಂತ ಕ್ರಮವನ್ನು ನೀವು ವಹಿಸಬೇಕು ಅನ್ನುವಂಥದ್ದನ್ನ ನಾವು ದೂರಿನಲ್ಲಿ ಕೊಟ್ಟಿದ್ವಿ. ಆ ದೂರಿಗೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ನಮಗೆ ಕೊಟ್ಟಂತ ಹಿಂಬರಹ ಇನ್ನು ಯಾವುದೋ ಒಂದು ದೂರು ಹಾಸನದಲ್ಲಿ ಸೇನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ.
ಅಂತೇಳಿ ಆ FIR ನಂಬರನ್ನು ಕೂಡ ನಮಗೆ ಕೊಟ್ಟು ಅದು ತನಿಖೆ ನಡೀತಾ ಇದೆ. ಆ ತನಿಖೆಗೆ ಜೊತೆಗೆ ನಿಮ್ಮ ಇದನ್ನು ಸೇರಿಸ್ಕೊಂಡು ನಾವು ತನಿಖೆ ನಡೆಸ್ತೀವಿ ಅಂತ ಅನ್ನುವಂಥ ಅರ್ಥದಲ್ಲಿ ನಮಗೆ ಎಂಡರ್ಸ್ಮೆಂಟ್ ಅನ್ನ ಪೊಲೀಸರು ಕೊಟ್ಟು ಕಳುಹಿಸಿದ್ರು. ಬಟ್ ಅದನ್ನ ನಾವೀಗ ಚಾಲೆಂಜ್ ಮಾಡಿದ್ದೀವಿ ಹೈಕೋರ್ಟ್ನಲ್ಲಿ. ಅದಾದ ನಂತರ 28ನೇ ತಾರೀಕು 29ನೇ ತಾರೀಕು ದೂರು ದಾಖಲಾಗುತ್ತೆ. ಮತ್ತೆ ಸಂತ್ರಸ್ತೆ ಮಹಿಳೆ ಅಂತ ಹೇಳುವಂತ ಹೆಣ್ಣುಮಗಳೊಬ್ಬಳಿಂದ ದೂರು ದಾಖಲಾಗುತ್ತೆ. ನಮಗೆ ತೊಂದರೆ ಕೊಟ್ಟರು, ಹೇಗೆ ದೌರ್ಜನ್ಯ ಎಸಗಿದ್ರು, ರೇವಣ್ಣ ಮತ್ತೆ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಇಬ್ರು ಸೇರ್ಕೊಂಡು ಹೇಗೆ ತೊಂದರೆ ಕೊಟ್ಟರು ಅಂತ ಅನ್ನೋದು ದಾಖಲಾಗುತ್ತೆ. ದಾಖಲಾದ ಒಂದು 10-12 ಗಂಟೆಗಳ ನಂತರ ಈ ದೇಶವನ್ನು ಬಿಟ್ಟು ಪ್ರಜ್ವಲ್ ಓಡಿ ಹೋಗ್ತಾರೆ. ಆ ನಂತರ ರೇವಣ್ಣ ಅವ್ರದ್ದು ಯಾವುದೋ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ರು ಅಂತ ಅನ್ನುವಂಥ ಪ್ರಕರಣದಡಿ ಬಂಧಿಸಲಾಗಿದೆ. ಈಗ ಅವರು ಜೈಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕತೆ ಹೇಳ್ತಾ ಇದೆ. ಯಾವ ಪಕ್ಷ ಅಧಿಕಾರದಲ್ಲಿದೆಯೋ ಆ ಪಕ್ಷ ಅಧಿಕಾರದಲ್ಲಿರುವಂತ ಮಂತ್ರಿಗಳು ಇವರೆಲ್ಲರೂ ಪೊಲೀಸ್ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಹಾಸನದಲ್ಲಿ ಹೊಳೆನರಸೀಪುರದಲ್ಲಿ ದಾಖಲಾದಂತ ಮೊಕದ್ದಮೆ ಏನಿದೆ, ಈ ಮೊಕದ್ದಮೆಯ ವಿಚಾರ ಬೆಂಗಳೂರಿನ ಏರ್ಪೋರ್ಟ್ ಅಲ್ಲಿ ಇರುವಂತಹ ಅಧಿಕಾರಿಗಳಿಗೂ ಗೊತ್ತಾಗಬೇಕಾಗಿತ್ತು. ಹೀಗೆ ಇವೆಲ್ಲ ಮಾಹಿತಿ ಆಧಾರದ ಮೇಲೆ ಪ್ರಜ್ವಲ್ ಅವ್ರನ್ನ ಇಲ್ಲಿಂದ ಕಳುಹಿಸ್ಕೊಡ್ಬೇಕಾ ಇಲ್ಲ ಅರೆಸ್ಟ್ ಮಾಡ್ಬೇಕಾ ಅಂತ ಅನ್ನುವಂಥ ಯೋಚನೆಯನ್ನ ಮಾಡಬೇಕಾಗಿದ್ದಂತ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಆದ್ರೆ ಇಮ್ಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆಗಿಳಿದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ನಮಗನಿಸೋದು ನಾವಿದರಲ್ಲಿ KRS ಪಕ್ಷ ಯಾವುದೇ ರಾಗ ದ್ವೇಷ ಇಟ್ಕೊಳ್ಳದೇನೆ ಕೇವಲ ಇದನ್ನ ಒಂದು ಪ್ರಕರಣವನ್ನಾಗಿ ನೋಡಬೇಕು. ನಾವು ಒಂದು ಪ್ರಾಮಾಣಿಕ ರಾಜಕೀಯ ಪಕ್ಷವಾಗಿ ಪ್ರಾಮಾಣಿಕ ರಾಜಕೀಯ ಪಕ್ಷದ ಕಾರ್ಯಕರ್ತರುಗಳಾಗಿ ನಾವು ಹೇಗೆ ಯೋಚನೆ ಮಾಡಬೇಕು ಅಂತ ಅನ್ನೋದು ಇಟ್ಕೊಂಡಿದ್ದೀವಿ ಅಂದ್ರೆ, ದಿಕ್ಕು ತಪ್ಪಿರುವಂತ ಈ ರಾಜ್ಯದ ಜನಗಳಿಗೆ ಸತ್ಯ ಯಾವುದು ಅಂತ ಗೊತ್ತು ಮಾಡಬೇಕು. ಮತ್ತೆ ನಮಗೆ ಊಹೆ ಅಲ್ಲ, ಇವೆಲ್ಲ ಪ್ರಕರಣಗಳನ್ನ ಇಟ್ಕೊಂಡು ಎಲ್ಲ ಬಿಂದುಗಳನ್ನ ನಾವು ಸೇರಿಸ್ತಾ ಹೋದ್ರೆ ಹೇಗಾಗಿರಬಹುದು ಅಂತ ಅನ್ನುವಂತ ಒಂದು ಒಳನೋಟವನ್ನ ಕೊಡಬಹುದು ಹೊರತು ಹೀಗೆ ನಡೆದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಖಂಡಿತವಾಗಿಯೂ ಇಲ್ಲಿಯ ಪೊಲೀಸರು, ಯಾಕೆಂದ್ರೆ ಇಲ್ಲಿಯ ಪೊಲೀಸರು ಸಂಸದರಿಗೆ ಹೇಳಿರ್ತಾರೆ, ಆಮೇಲೆ ಅವರೆಲ್ಲರ ತನೂ ಮಾತಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಅವಕಾಶ ಒದಗಿ ಬಂದಿರುತ್ತೆ. ನಾನು ಇದನ್ನು ಯಾವುದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಹೊಳೆನರಸೀಪುರದಲ್ಲಿ ದೂರನ್ನ ದಾಖಲು ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸುಮಾರು 1 ಗಂಟೆ ನಮ್ಮನ್ನ ಕಾಯಿಸಲಾಯಿತು. SHO ಇಲ್ಲ, ಅವರು ಯಾವುದೋ ಇದಕ್ಕೆ ಹೋಗಿದ್ದಾರೆ, ಯಾವುದೋ ಮಹಜರ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅಂತ 1 ಗಂಟೆಗಳ ಕಾಲ ನಮ್ಮನ್ನ ಕಾಯಿಸಲಾಯಿತು. ನಾವು ಇರಬಹುದೇನೋ, ಚುನಾವಣೆ ಅವತ್ತಿನ ತಾನೇ ಚುನಾವಣೆ ಮುಗಿಸ್ಕೊಂಡು ಬಂದಿದ್ರು ಎಲ್ಲರೂ, ಸೊ ಇರಬಹುದೇನೋ ಅಂತ ನಾವು ಕಾಯ್ದ್ವಿ. ಆದ್ರೆ ಪೊಲೀಸ್ DYSP ಬಂದ್ರು. ಪೊಲೀಸ್ DYSP ನಮ್ ದೂರ ಏನಿದೆ ಆ ದೂರನ ಒಂದು ಕಾಪಿ ತೆಗೆದುಕೊಂಡು ಹೋದ್ರು. ಇದೆಲ್ಲ ನಡೀತಾ ಇತ್ತು. ಅಂದ್ರೆ ಇದು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವ್ರಿಗೆ ಯಾರಿಗೋ ತಲುಪಿಸೋದಕ್ಕೆ ಇದು ನಮ್ಮ ದೂರಿನ ಪ್ರತಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಖಂಡಿತವಾಗಿ ಭಾವಿಸಬಹುದಾಗಿದೆ. ಇದೇ ರೀತಿಯಲ್ಲಿ ಕೂಡ ಬೇರೆ ಹೊಳೆನರಸೀಪುರದಲ್ಲಿ ಸಂತ್ರಸ್ತೆ ಬಂದು ದೂರು ದಾಖಲಿಸಿದಂತ ದೂರ ಏನಿದೆ ಆ ದೂರಿನ ವಿಚಾರಗಳು ಅವರಿಗೆ ತಲುಪಿರಲಿಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಹೈಯರ್ ಆಫೀಸರ್ಸ್ಗೂ ತಲುಪಿ SP ಜೊತೆ ನಾವು ಹೇಳಿದ್ದೀವಿ, SP-ಗೂ ಕೂಡ ನಾವು ಈ ದೂರನ್ನ ಕೊಟ್ಟಿದ್ದೇವೆ. ಹಾಗೆ ಇದು ಪೊಲೀಸ್ ಮಹಾನಿರ್ದೇಶಕರವರೆಗೆ ಹೋಗಿರುತ್ತೆ. ಹಾಗೇನೆ ಈ ರಾಜ್ಯದ ಗೃಹ ಮಂತ್ರಿಗೂ ಕೂಡ ಗೊತ್ತಾಗಿರುತ್ತೆ. ಗೃಹ ಮಂತ್ರಿಗೆ ಇದು ಬಹಳ ಮುಖ್ಯವಾದ ವಿಚಾರ ಆಗಿದ್ರಿಂದ ಗೃಹ ಮಂತ್ರಿಗೆ ಗೊತ್ತಾದ ತಕ್ಷಣ ನೀವು ಅಲರ್ಟ್ ಆಗಿರಬೇಕು ಅಂತ ಹೇಳ್ಬೋದಾಗಿತ್ತು. ಮತ್ತೆ ಪೊಲೀಸರು ಎಲ್ಲರಿಗೂ ಬಹುತೇಕ ಆಯಕಟ್ಟಿನ ಜಾಗದಲ್ಲಿರುವಂತಹ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ ಪ್ರಕರಣದ ಮಾಹಿತಿ ಇರುತ್ತೆ. ಇದಾದ್ಮೇಲೂ ಅವರು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ನಂತರ ಕಾಂಗ್ರೆಸ್ ಪಕ್ಷದವರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅಂತ ಕೂತ್ಕೋತಾರೆ. ಒಬ್ಬ ಆರೋಪಿಯನ್ನ ಓಡಿ ಹೋಗ್ಲಿಕ್ಕೆ ಬಿಟ್ಟಂತ ಸರ್ಕಾರ ನಡೆಸ್ತಾ ಇರುವಂತ ಪಕ್ಷದ ಕಾರ್ಯಕರ್ತರುಗಳು ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದು 3ನೇ ಫೇಸಲ್ಲಿ 6ನೇ ತಾರೀಕು 7ನೇ ತಾರೀಕು ಏನು ಚುನಾವಣೆ ನಡೀತು ಆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ಆ ನಂತರ ಬಿಜೆಪಿ ಪಕ್ಷ ಈ ಸಂದರ್ಭದಲ್ಲಿ ತನ್ನ ಮುಖಂಡರುಗಳ ಕೈನಲ್ಲಿ ಮಾತಾಡಿಸಿದ ರೀತಿಯನ್ನ ನೋಡಿದ್ರೆ
ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ನೈತಿಕವಾಗಿ ಬೌದ್ಧಿಕವಾಗಿ ಅಕ್ಷರಶಃ ದಿವಾಳಿ ಎದ್ದಿದೆ ಅಂತ ನಾವು ಭಾವಿಸ್ಕೊಳ್ಬೋದು. ಈಗಲೂ ನಾವು ಈ ಪ್ರಕರಣವನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವು ಹೋಗಿ ದೂರು ಕೊಟ್ಟ ಕಾರಣಕ್ಕೆ ಬಿಜೆಪಿ ಪಕ್ಷದ ಬೆಂಬಲಿಗರು ಅಂತ ಅನಿಸ್ಕೊಂಡಿರುವಂತಹ ಕೆಲವು ತಲೆಮಾಸಿದ ಯುವಕರು, ಪಾಪ ಅವ್ರ ಬಗ್ಗೆ ನಮಗೇನು ಸಿಟ್ಟಿಲ್ಲ, ದ್ವೇಷ ಇಲ್ಲ. ಅವರು ನೀವು ಕಾಂಗ್ರೆಸ್ಸಿನ ಬಿ ಟೀಮು, ನೀವು ಯಾಕೆ ನೇಹಾ ಪ್ರಕರಣದಲ್ಲಿ ಮಾತಾಡಲಿಲ್ಲ? ನೇಹಾ ಪ್ರಕರಣದಲ್ಲಿ KRS ಪಕ್ಷ ಯಾವ ಕಾರಣಕ್ಕೆ ಮಾತಾಡಲಿಲ್ಲ ಅಂದ್ರೆ ಅದು ಯಾವುದೇ ಜಾತಿ ಧರ್ಮ ಆಗಿರ್ಬೋದು, ಅದರಲ್ಲಿ ಬಹುತೇಕ ಆ ಸಂದರ್ಭದಲ್ಲಿ ಆ ಹುಡುಗ ಮತ್ತೆ ಹುಡುಗಿನ ನಡುವೆ ಪ್ರೇಮ ಇರಬಹುದು ಅಥವಾ ಒನ್ ಸೈಡೆಡ್ ಲವ್ ಸ್ಟೋರಿ ಇರಬಹುದು. ಆ ಕಾರಣದಿಂದಾಗಿ ವ್ಯಗ್ರನಾಗಿ ಆ ಗಳಿಗೆ ಏನು ಬಂದಿದೆಯೋ ಆ ಕಾರಣದಿಂದಾಗಿ ಅಲ್ಲಿ ಕೊಲೆ ಆಗಿದೆ ಅಂತ ನಾವು ಭಾವಿಸ್ಕೊಂಡ್ವಿ. ಸೊ ಹಾಗಾಗಿ ಇದನ್ನು ದೊಡ್ಡದು ಮಾಡಬಾರ್ದು. ಇದು ಒಂದು ಕಡೆ ಕೊಲೆಯಾದ ಹೆಣ್ಮಗಳು ಹಿಂದೂ ಹೆಣ್ಮಗಳಾಗಿದ್ದು ಕೊಲೆ ಮಾಡಿರುವಂತಹವನು ಮುಸ್ಲಿಂ ಸಮುದಾಯಕ್ಕೆ ಸೇರಿರೋ ಕಾರಣದಿಂದಾಗಿ ಇದನ್ನ ಜಾಸ್ತಿ ಮಾತಾಡಿದ್ರೆ ಇದು ಕೋಮು ಪ್ರಚೋದನೆ ನೀಡಿದಾಗುತ್ತೆ, ಕೋಮು ಹಿಂಸೆಗೆ ಪ್ರಚೋದನೆ ನೀಡಿದಾಗುತ್ತೆ, ಕೋಮು ದಳ್ಳೂರಿಗಳಿಗೆ ನಾವೇ ಬೆಂಕಿ ಹಾಕ್ದಾಗುತ್ತೆ. ಅದು ನಮ್ಮಂತ ಪಕ್ಷಗಳಿಗೆ ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ನಾವು ಸುಮ್ಮನಾಗಿದ್ವಿ. ಆದ್ರೆ ಈ ಬಿಜೆಪಿ ಪಕ್ಷದ ಕೆಲವರು ಬಂದು ನೀವು ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಅದೇ ಹೇಳೋದಕ್ಕೆ ಶುರು ಮಾಡಿದ್ರು. ಹಾಗೆ ಈಗ ನೋಡ್ತಾ ಇದ್ದೀವಿ JDS ಪಕ್ಷದವರು, ಅವರು ಈ ಪೆನ್ ನಲ್ಲಿ ಇದ್ದಂತ ಮಾಹಿತಿಗಳನ್ನ ಯಾರು ಹೊರಗಡೆ ತಂದ್ರು ಅವರ ಬಂಧನ ಆಗಬೇಕು ಅಂತ ಅನ್ನುವಂಥ ಮಾತುಗಳನ್ನ ಬಿಜೆಪಿಯವರು ಹೇಳ್ತಾರೆ. ಖಂಡಿತ ಈ ವಿಚಾರದಲ್ಲಿ KRS ಪಕ್ಷದ ಸಹಮತ ಇದೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೊಳಗಾಗಬೇಕು. ಪ್ರಜ್ವಲ್ ರೇವಣ್ಣ ಏನಾದರೂ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗೋದಕ್ಕೆ ಬೇಕಾಗಿರುವಂತದ್ದನ್ನ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ, ಹಾಗೆ ಇದು ನೂರಾರು ಸಾವಿರಾರು ಪೆನ್ ಡ್ರೈವ್ಗಳನ್ನು ಮಾಡಿ ಹಂಚಿ ಲಕ್ಷಾಂತರ ಜನಗಳಿಗೆ ಇದು ತಲುಪುವ ಹಾಗೆ ನೋಡ್ಕೊಂಡವ್ರದ್ದು ಕೂಡ ಅಪರಾಧ ಇದೆ. ಇದರಲ್ಲಿ ಯಾವುದೇನಲ್ಲ, ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅದ್ರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಈ ವಿಚಾರದಲ್ಲಿ KRS ಪಕ್ಷದ ನಿಲುವು ಸ್ಪಷ್ಟವಾಗಿದೆ. ಹಾಗಾಗಿ KRS ಪಕ್ಷ JDS ಪಕ್ಷವನ್ನ ವಿರೋಧಿಸಬೇಕು ಅನ್ನುವಂಥ ಕಾರಣಕ್ಕೆ ಮಾಡ್ತಾ ಇದೆ ಅನ್ನುವಂಥದ್ದಾಗ್ಲಿ ಅಥವಾ ಬೇರೆ ಇನ್ನೇನೋ ಈ ಸಂದರ್ಭದ ರಾಜಕೀಯದ ದುರ್ಲಾಭ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಮಾಡುವಂತ ಸ್ಥಿತಿ KRS ಪಕ್ಷಕ್ಕೆ ಯಾವಾಗಲೂ ಬರೋದೇ ಇಲ್ಲ. ಇದನ್ನ ದಯವಿಟ್ಟು ಎಲ್ಲರೂ, ಯಾರಿಗೆ ಸಂಶಯ ಎಲ್ಲರಿಗೂ ಬರುತ್ತೆ, ಯಾಕೆಂದ್ರೆ ಯಾರನ್ನು ನಂಬುವ ಸ್ಥಿತಿನಲ್ಲಿ ಇವತ್ತು ಯಾವುದೇ ರಾಜಕೀಯ ಪಕ್ಷದವರನ್ನು ನಂಬುವಂತ ಸ್ಥಿತಿನಲ್ಲಿ ಈ ರಾಜ್ಯದ ಯಾವ ಪ್ರಜೆನೂ ಇಲ್ಲ. ಹಾಗಾಗಿ ನಮ್ಗೆ ಅನುಮಾನ ಬರ್ಬೋದು, ಇವರು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ. ಆದ್ರೆ ನಾವು ನಡ್ಕೊಳ್ತಾ ಇರುವಂತಹ ರೀತಿಯನ್ನೂ ಕೂಡ ನೀವು ಗಮನಿಸ್ಕೊಳ್ಬೇಕು. ಮತ್ತೆ ನಾವು ಕೆಲವೊಂದು ಪ್ರಕರಣಗಳಲ್ಲಿ ಹೇಗೆ ಘನತೆಯಿಂದ ನಡ್ಕೊಳ್ತಾ ಇದ್ದೀವಿ, ಕೆಲವೊಂದು ವಿಚಾರಗಳಲ್ಲಿ ಬೇಕು ಅಂತ ಮಾತಾಡೋದಾಗ್ಲಿ, ವಿಚಾರಗಳನ್ನ ತೀರ್ಸೋದಾಗ್ಲಿ ನಾವು ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ನೀವು ಗಮನಿಸ್ಕೊಂಡ್ರೆ ಒಂದಷ್ಟು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. KRS ಪಕ್ಷ ತಮಗೆ ಕಡೆ ಪಕ್ಷ ಅವರ ಹೃದಯಕ್ಕೆ ಹೌದು ಇದು ಸರಿ ಅಥವಾ ತಪ್ಪಾಗಿದೆ, ಇದ್ರ ಬಗ್ಗೆ ಪ್ರಕರಣ ತನಿಖೆ ಆಗಬೇಕು, ಕ್ರಮ ಆಗಬೇಕು ಅಂತ ಅನ್ನಿಸದ ಹೊರತು KRS ಪಕ್ಷ ಯಾವುದೇ ಕಾರಣಕ್ಕೂ ಆತುರಾತುರವಾಗಿ ಮಾತಾಡುವಂತ ಕೆಲಸವನ್ನ ಮಾಡೋದಿಲ್ಲ. KRS ಪಕ್ಷ 27ನೇ ತಾರೀಕು ದೂರನ್ನ ಕೊಡೋದಕ್ಕೆ ಹೋಗುವ ಮುಂಚಿತವಾಗಿಯೇ ಒಂದಷ್ಟು ಮಾಹಿತಿಯನ್ನ ಸಂಬಂಧಪಟ್ಟವರಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲರಿಂದ ಒಂದಷ್ಟು ಮಾಹಿತಿಯನ್ನು, ಹೌದಾ ಇದು ಸತ್ಯಾಂಶ ಇದೆಯಾ, ನಿಜವಾ, ಹೇಗ್ ನಡೀತಾ ಇದೆ ಅನ್ನುವಂಥದ್ದೆಲ್ಲವನ್ನ ತಿಳ್ಕೊಂಡು ದೂರನ್ನ ದಾಖಲು ಮಾಡೋದಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಇದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆಗ KRS ಪಕ್ಷ JDS ಪಕ್ಷದ ವಿರುದ್ಧವಾಗಿಲ್ಲ, ಆದ್ರೆ ಅವರು ರಾಜಕೀಯವಾಗಿ ನಡ್ಕೊಳ್ತಾ ಇರುವಂತ ರೀತಿ, ಅವರ ರಾಜಕೀಯ ನಡಿಗೆ ಏನಿದೆ, ರಾಜಕೀಯ ನಡಿಗೆ ವಿರುದ್ಧವಾಗಿದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನಾವು ಒಂದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಪ್ರಜ್ವಲ್ ಇವತ್ತು ಮಾಡಿರುವಂತ ದುರಾಚಾರ ಮತ್ತೆ ಅನಾಚಾರದ ಹಿಂದೆ JDS ಪಕ್ಷ ಕುಟುಂಬ ರಾಜಕಾರಣ ಮಾಡ್ತಾ ಇರುವಂತದ್ದರ ನೆರಳಿದೆ. ಬೇರೆ ಯಾವುದೇ ಯೋಗ್ಯತೆ ಇಲ್ಲದೆ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿರುವಂತದ್ದು ರೇವಣ್ಣ ಅವರ ಮಗ ಅನ್ನುವಂತ ಏಕೈಕ ಕಾರಣವೇ ಹೊರತು ಬೇರೆ ಇನ್ಯಾವುದೂ ಇರಲಿಲ್ಲ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷಗಳು ಈ ರಾಜ್ಯದಲ್ಲಿ ಟಿಕೆಟ್ ಕೊಡ್ತಾ ಇದ್ದಾವೆ, ಈ ದೇಶದಲ್ಲಿ ಟಿಕೆಟ್ ಕೊಟ್ಕೊಂಡು ಬರ್ತಾ ಇದ್ದಾವೆ. ಇದು ಮತ್ತೊಬ್ಬ ಪ್ರಜ್ವಲ್ರನ್ನ, ನೂರಾರು ಜನ ಸಾವಿರಾರು ಜನ ಪ್ರಜ್ವಲ್ರನ್ನ ಇಲ್ಲಿ ಹುಟ್ಟ ಹಾಕುತ್ತೆ. ಇದಕ್ಕೆ ಕಡೆ ಮೊದಲಿಲ್ಲ. ಹಾಗಾಗಿ ಇದು ನಿಲ್ಲಬೇಕು. ಇದು KRS ಪಕ್ಷದ ಆಶಯ. ಖಂಡಿತ ಇದು ನಿಂತೇ ನಿಲ್ಲುತ್ತೆ. ಅನ್ಯಾಯ, ಅಕ್ರಮಗಳು, ದುರಾಚಾರ ಹೆಚ್ಚಾದಾಗ ಆ ದುರಾಚಾರ ಎಸಗುವವರು,
ಆ ತಾವು ಎಸಗಿದ ದುರಾಚಾರದ ಭಾರಕ್ಕೆ ಕುಸಿದು ಬೀಳುವಂತಹ ಸಂದರ್ಭವನ್ನ ಈ ಪ್ರಕೃತಿಯೇ ಸೃಷ್ಟಿಸುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ರೇವಣ್ಣ ಅವರ ಕುಟುಂಬದಲ್ಲಿ ನಡೆದಂತ ಘಟನಾವಳಿಗಳೇ ಅದಕ್ಕೆ ಸಾಕ್ಷಿ. ಹಾಗಾಗಿ ಯಾರ್ಯಾರೆಲ್ಲ ಈ ಸಂದರ್ಭವನ್ನ ಒಂದಷ್ಟು ನ್ಯಾಯ ಧರ್ಮ, ಖಂಡಿತವಾಗಿ ಧರ್ಮದ ತಕ್ಕಡಿಯನ್ನ ಹಿಡ್ಕೊಂಡು ನೋಡೋದಿಲ್ವೋ, ಸತ್ಯದ ತಕ್ಕಡಿಯನ್ನ ಹಿಡ್ಕೊಂಡು ನೋಡ್ದೇನೆ ತಮ್ಮ ಅನುಕೂಲಕ್ಕೆ ಎಲ್ಲವನ್ನ ತೆಗೆದುಕೊಂಡು ಬಳಸುವಂತ ಅವರು ಎಲ್ಲರೂ ಖಂಡಿತವಾಗಿ ಈ ಪ್ರಕೃತಿ ಕೊಡುವಂತ ಶಿಕ್ಷೆಗೆ ಒಳಗಾಗಲೇಬೇಕಾಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವು ಹೇಳೋದಾದ್ರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2022 ಆಗಸ್ಟ್ ಅಲ್ಲಿ ಹೊಳೆನರಸೀಪುರ ಚಲೋ ಅನ್ನುವಂಥ ಕಾರ್ಯಕ್ರಮ ಮಾಡಿತ್ತು. ಹೊಳೆನರಸೀಪುರದಲ್ಲಿ ಇದೇ JDS ಪಕ್ಷದ ಗೂಂಡಾಗಳು KRS ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರುಗಳನ್ನ ಒಂದು ರೀತಿಯಲ್ಲಿ ಬೆದರಿಸಬೇಕು ಅಂತ ಪೊಲೀಸರ ಕಾವಲಿನಲ್ಲಿದ್ದಂತ ನಮ್ಮ ವೆಹಿಕಲ್ಗಳ ಮೇಲೆ ಕಲ್ಲು ತೂರಿ ಹಲ್ಲೆ ನಡೆಸೋದಕ್ಕೆ ಮುಂದಾಗಿದ್ರು. KRS ಪಕ್ಷ ಅವತ್ತೇನೋ ಅನಾಚಾರ ಮಾಡಿ ಹೊಳೆನರಸೀಪುರ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಿಲ್ಲ. ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಅವ್ರು ಯಾರೋ ದೌರ್ಜನ್ಯ ಎಸಗಿದ್ರೋ ಆ ದೌರ್ಜನ್ಯ ಎಸಗಿದ್ದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿರಲಿಲ್ಲ. ತೆಗೆದುಕೊಳ್ಳದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ನಾವು ಹೊಳೆನರಸೀಪುರ ಚಲೋ ಮಾಡಿದ್ದು. ಆ ಸಂದರ್ಭವನ್ನು ನಡೆಸ್ಕೊಂಡಂತ ಸಂದರ್ಭ ಅವರು ಆವತ್ತು ಆ JDS ಪಕ್ಷದ ಮುಖಂಡರುಗಳು ಮತ್ತೆ JDS ಪಕ್ಷದ ಮುಖಂಡರುಗಳು ಬೇರೆಯವರು ನನಗೆ ಫೋನ್ ಮಾಡಿಸಿ, ಬೇರೆಯವ್ರ ಕೈನಲ್ಲಿ ನೀವು ಹೊಳೆನರಸೀಪುರ ಚಲೋ ಮಾಡಿದ್ರೆ ಅಲ್ಲಿ ರಕ್ತಪಾತ ಆಗ್ಬಿಡುತ್ತೆ, ನೀವು ಎಷ್ಟು ಜನ ಹೋಗ್ತೀರಾ ಅಲ್ಲೆಲ್ಲ ಏನ್ ಬೇಕಾದ್ರೂ ಆಗುತ್ತೆ, ಮಚ್ಚು ಲಾಂಗು ತಲವಾರು ಎಲ್ಲವನ್ನ ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ, ಹಾಗಾಗಿ ನೀವು ಅದು ಕ್ಯಾನ್ಸಲ್ ಮಾಡ್ಕೊಂಡು ಬಿಡ್ಬೇಕು ಅಂತ ಹೇಳಿ ಒಬ್ಬ ನಮ್ಮ ಪಕ್ಷದಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಒಬ್ರು ಕೈನಲ್ಲಿ ನನಗೆ ಪದೇ ಪದೇ ಹೇಳಿದ್ರು. ಅಲ್ಲಿ ಇನ್ನೊಂದು ಇಬ್ರು ನನಗೆ ಅಲ್ಲಿ ಫೋನ್ ಮಾಡಿ ಹೇಳಿದ್ರು. ನಾವು ಅವತ್ತು KRS ಪಕ್ಷ ಪ್ರಜಾಸತ್ತಾತ್ಮಕವಾಗಿರುವಂತಹ ಅವಕಾಶವನ್ನ ಬಳಸಿಕೊಂಡು ಅಲ್ಲಿ ಹೊಳೆನರಸೀಪುರ ಚಲೋ ಕಾರ್ಯಕ್ರಮ ಮಾಡೋದಕ್ಕೆ ಬರುತ್ತೆ. ಆದ್ರೆ ಇಂಥ ಗೊಡ್ಡು ಬೆದರಿಕೆಗಳಿಗೆ ಎದುರುಕೊಂಡು ನಾವು ದೂರ ಉಳಿದು ಬಿಡ್ತೀವಿ ಅಂತ ಅನ್ನುವಂಥದ್ದು ಏನಾದ್ರೂ ಇತ್ತು ಅಂದ್ರೆ ಅಂತ ಹಾಗೆ ನಂಬ್ಕೊಂಡಿರುವಂತವ್ರಿಗೆ ದಯವಿಟ್ಟು ಹೋಗಿ ಹೇಳಿ, ಅದಕ್ಕೆ ಯಾವುದಕ್ಕೂ ಎದುರೋದಿಲ್ಲ. ರಾಜಕಾರಣ ಅಂದ್ರೆ ಏನು ಅಂತ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡೇ ರಾಜಕಾರಣಕ್ಕೆ ಇಳಿದಿರೋದು. ಹಾಗಾಗಿ ಇವತ್ತು ನಮ್ಮ ಸಮಯ ಅಲ್ಲದೆ ಇರ್ಬೋದು, ಆದ್ರೆ ನಮಗೂ ಒಂದ್ ದಿವಸ ಸಮಯ ಬರುತ್ತೆ. ಆದ್ರೆ ಎದುರಿಸಿ ಬೆದರಿಸಿ ಗೊಡ್ಡು ಬೆದರಿಕೆ ಹಾಕಿ ನಮ್ಮನ್ನ ನಾವು ನಡೆಯುವಂತ ಮಾರ್ಗದಿಂದ ಹಿಂದೆ ಸರಿಸ್ತೀವಿ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅದು ಅಸಾಧ್ಯ ಅನ್ನುವಂಥ ಮಾತುಗಳನ್ನ ಅವತ್ತು ಹೇಳಿದ್ವಿ. ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಬಹಳ ನಮ್ಯವಾಗಿ, ಬಹಳ ವಿನಯಪೂರ್ವಕವಾಗಿ ನಾನು ಈ ರಾಜ್ಯದ ಜನಗಳ ಮುಂದೆ ನಾನು ಒಂದು ವಿಚಾರವನ್ನ ನಾನು ಹೇಳ್ತೀನಿ. KRS ಪಕ್ಷ ನಾನು ಮೊದಲೇ ಹೇಳಿದಾಗ ಯಾರ ವಿರುದ್ಧವಾಗಿಯೂ ಇಲ್ಲ. ಆದರೆ ಅಧರ್ಮದಿಂದ ಈ ಸಮಾಜವನ್ನು ಲೂಟಿ ಮಾಡಬೇಕು, ಈ ಸಮಾಜವನ್ನು ಶೋಷಣೆ ಮಾಡಬೇಕು ಅಂತ ಬರುವಂತವರ ಎಲ್ಲರ ಹಾದಿಗೆ KRS ಪಕ್ಷ ಎದುರಾಗಿ ನಿಲ್ಲುತ್ತೆ. ಇದು ಮತ್ತೊಮ್ಮೆ ನಾನು ವಿನಯಪೂರ್ವಕವಾಗಿ ಹೇಳ್ತೀನಿ, ಇದು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ದಾರಿ ಅಲ್ಲ. ನಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನನ್ನಂತ ಸಾವಿರಾರು ಜನ ಕಾರ್ಯಕರ್ತರುಗಳು, ಮುಖಂಡರುಗಳು ನಾವೆಲ್ಲರೂ ಒಂದು ಸೇರಿರೋದು ಆ ಪ್ರಕೃತಿಯ ದೆಸೆಯಿಂದ. ಯಾವ ಎಲ್ಲ ಪುರಾಣಗಳಲ್ಲಿ ಯಾವ ಶಕ್ತಿ ದುಷ್ಟಶಕ್ತಿಯ ವಿರುದ್ಧ ಕೆಲಸ ಮಾಡುತ್ತೆ ಅಂತ ಹೇಳಲಾಗಿದೆಯೋ ಅವೆಲ್ಲವೂ ಸೂಚಿಸ್ತಾ ಇರುವಂತಹ, ಅವೆಲ್ಲವೂ ಹೇಳ್ತಾ ಇರುವಂತಹ ಸತ್ಯದ ರೀತಿಯಲ್ಲೇ KRS ಪಕ್ಷವನ್ನು ಕೂಡ, KRS ಪಕ್ಷದ ಮುಖಂಡರುಗಳನ್ನು ಕೂಡ ಸಾಮಾನ್ಯ ಜನ ಸಣ್ಣ ಪುಟ್ಟ ಹಿನ್ನೆಲೆಯಿಂದ, ಸಣ್ಣ ಪುಟ್ಟ ಕುಟುಂಬಗಳ ಹಿನ್ನೆಲೆಯಿಂದ ಬಂದಿರುವಂತ ನಮ್ಮಂತವರೆಲ್ಲರನ್ನ ಸೇರಿಸ್ತಾ ಇರೋದು ಆ ಶಕ್ತಿ. ಅಧರ್ಮದ ವಿರುದ್ಧ ಒಂದು ಶಕ್ತಿಯನ್ನ ನಮ್ಮ ಎದೆಯೊಳಗಡೆ ತುಂಬಿ ನಿಲ್ಲಿಸ್ತಾ ಇರುವಂತಹ ಪ್ರಕೃತಿಯ ಆಜ್ಞಾಪಾಲಕರಾಗಿ ನಾವು KRS ಪಕ್ಷದ ಕಾರ್ಯಕರ್ತರು ನಡೀತಾ ಇದ್ದೀವಿ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ನಮಗೇನೋ ದೊಡ್ಡ ಶಕ್ತಿ ಇದೆ ಅಂತ ನಾವು ಯಾವ ಕಾರಣಕ್ಕೂ ಭಾವಿಸಿಲ್ಲ. ಆದರೆ ನಮ್ಮಲ್ಲಿ ಸಮಾಜವನ್ನ ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅನ್ನುವಂಥ ಕಮಿಟ್ಮೆಂಟ್ ನಮ್ಮ ಒಳಗಡೆ ಇರುವುದನ್ನ ಗಮನಿಸಿರುವಂತಹ ಪ್ರಕೃತಿ ನಮ್ಮೆಲ್ಲರನ್ನ ಒಂದು ಕಡೆ ಸೇರಿಸ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡ್ರೆ ಯಾವುದೇ ದುಷ್ಟಶಕ್ತಿಯನ್ನ ಬಗ್ಗು ಬಡಿಬಹುದು ಅನ್ನುವಂಥ ವಿಶ್ವಾಸ ಮಾತ್ರ ನಮಗೆ ಇದೆ. ಹಾಗಾಗಿ ಅದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆಗುತ್ತೆ. ಅದರ ಭಾಗವಾಗೇನೆ ಹಾಸನ ಚಲೋ ಕಾರ್ಯಕ್ರಮ ನಡೀತಾ ಇರೋದು. ಕೇವಲ ಪ್ರಜ್ವಲ್, ಕೇವಲ ರೇವಣ್ಣ, ಕೇವಲ JDS ಪಕ್ಷ, ಕಾಂಗ್ರೆಸ್, BJP ಪಕ್ಷಗಳು KRS ಪಕ್ಷದ ವಿರುದ್ಧ ಅಲ್ಲ.
ಯಾವ ಯಾವ ದುಷ್ಟ ಶಕ್ತಿಗಳು ಈ ಸಮಾಜವನ್ನ ಶೋಷಣೆ ಮಾಡಬೇಕು, ತಾವು ಮೆರಿಬೇಕು, ಮತ್ತಷ್ಟು ದೌರ್ಜನ್ಯ ಎಸಗಬೇಕು, ದುಷ್ಟಾಚಾರ ನಡೆಸಬೇಕು ಅಂತ ಇರುವಂತ ಎಲ್ಲ ದುಷ್ಟ ಶಕ್ತಿಗಳ ವಿರುದ್ಧವಾಗಿ KRS ಪಕ್ಷ ಇವತ್ತು ನಿಂತಿದೆ. ಖಂಡಿತವಾಗಿಯೂ KRS ಪಕ್ಷ ಪ್ರತಿ ದಿನ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಇಂಥದ್ದನ್ನ ಮೂಲೋತ್ಪಾಟನೆ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಕೆಲಸವನ್ನ ಮಾಡುತ್ತೆ. ಅದರ ಭಾಗವಾಗಿ ಇವತ್ತು KRS ಪಕ್ಷ ಹಾಸನ ಚಲೋ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ದಯವಿಟ್ಟು ಕೆಲವರು, ನಾನು ಮೊದಲು ಹೇಳಿದಾಗ, ನೀವು ಕಾಂಗ್ರೆಸ್ ಪಕ್ಷದ ಬಿ ಟೀಮು, ಬಿಜೆಪಿ ಪಕ್ಷದ ಬಿ ಟೀಮು, ಕಾಂಗ್ರೆಸ್ ಪಕ್ಷದ ಬಿ ಟೀಮ್ ಆಗಿದ್ರೆ ಬಿಜೆಪಿ ಪಕ್ಷದ ಬಿ ಟೀಮ್ ಆಗಿ ನಾವ್ ಏನ್ ಸಾಧನೆ ಮಾಡಬೇಕಾಗಿದೆ, ಅದರ ಅಗತ್ಯವಿಲ್ಲ. KRS ಪಕ್ಷ ಒಂದು ಪ್ರಾಮಾಣಿಕವಾದಂತ ರಾಜಕಾರಣ ತರಬೇಕು ಅಂತ ಹೋರಾಟ ಮಾಡ್ತಾ ಇರುವಂತ ಪಕ್ಷ ಇದು. ಹಾಗಾಗಿ ನಮ್ಮ ನಡೆ ನೋಡ್ಕೊಳ್ಬೇಕು. ನಾನು ಅಂದ್ರೆ ಹೇಳ್ತಾ ಇರ್ತೀವಿ, ನಾವು ಟ್ರೋಲ್ ಮಾಡಿಲ್ಲ, ಅನಗತ್ಯವಾಗಿ ವಿಚಾರಗಳನ್ನ ಮ್ಯಾನಿಪುಲೇಟ್ ಮಾಡೋದಿಲ್ಲ, ಇದೆಲ್ಲವನ್ನ ಹೇಳ್ತಾನೆ ಇದ್ದೀವಿ. ಹಾಗಾಗಿ KRS ಪಕ್ಷದ ವಿರುದ್ಧ, KRS ಪಕ್ಷದ ಪ್ರಾಮಾಣಿಕ ರಾಜಕಾರಣದ ವಿರುದ್ಧ, ಪ್ರಾಮಾಣಿಕ ನಡಿಗೆಯ ವಿರುದ್ಧ ಅನಗತ್ಯವಾದಂತ ರೀತಿಯ ಮುಳ್ಳನ್ನ ತಂದು ಹಾಕುವಂತ ಕೆಲಸವನ್ನು ದಯವಿಟ್ಟು ಯಾರು ಮಾಡಬೇಡಿ. ಅದು ಕೂಡ ನೀವು ಕೂಡ ಪ್ರಕೃತಿ ದತ್ತವಾಗಿ ನೀವು ತೊಂದರೆಗಳಿಗೆ ಸಿಗ್ತಾ ಹೋಗ್ತೀರಾ, ಅದು ಒಳ್ಳೇದಲ್ಲ. ಹಾಗಾಗಿ ಒಳ್ಳೇದ್ರ ಜೊತೆನಲ್ಲಿ ನಿಲ್ಲುವಂತ ಕೆಲಸವನ್ನ ಮಾಡಿ. KRS ಪಕ್ಷ ಬಯಸ್ತಾ ಇರುವಂತದ್ದು ಇಷ್ಟೇ, ಈ ರಾಜ್ಯದ ಜನ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬೇಕು, ಅವರು ಮಾಡುವಂತ ಕೆಲಸಗಳಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಸಿಗಬೇಕು, ಗೌರವಯುತವಾಗಿ ಬದುಕಬೇಕು, ಒಳ್ಳೆ ಕಾಡಿರ್ಬೇಕು, ಒಳ್ಳೆ ನದಿ ಇರಬೇಕು, ಕಾಲುವೆಗಳಿರ್ಬೇಕು, ಕೆರೆಗಳಿರ್ಬೇಕು, ರಸ್ತೆಗಳಿರ್ಬೇಕು, ಚರಂಡಿಗಳಿರ್ಬೇಕು, ಶಾಲಾ ಕಾಲೇಜುಗಳಿರ್ಬೇಕು, ಈ ತರ ಬಯಸ್ತಾ ಇರುವಂತದ್ದು. ಹಾಗಾಗಿ KRS ಪಕ್ಷ ಈ ದಿಕ್ಕಿನಲ್ಲಿ ಹೋಗ್ತಾ ಇರೋದ್ರಿಂದ ದಯವಿಟ್ಟು ಬೇರೆ ಯಾವುದೇ ಪಕ್ಷದವರು ನೀವು ಅವರು ಮಾಡುವಂತ ಕಮೆಂಟ್ಗಳು ಇತ್ಯಾದಿಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಅವರ ಪ್ರೊಫೈಲ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದು ಇತಿಹಾಸ ಏನು ಅಂತ, ಯಾರನ್ನ ಕಣ್ಣು ಮುಚ್ಚಿಕೊಂಡು ಅವ್ರು ಬೆಂಬಲಿಸ್ತಾ ಇರ್ತಾರೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ KRS ಪಕ್ಷ ಖಂಡಿತವಾಗಿಯೂ ಒಂದನ್ನು ನಂಬಿದೆ, ಈ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳು ಇವರು ಈ ರಾಜ್ಯವನ್ನ ಖಂಡಿತವಾಗಿಯೂ ಈ ರಾಜ್ಯದ ಜನಗಳನ್ನ ಒಳ್ಳೆ ದಾರಿನಲ್ಲಿ ನಡೆಸಬೇಕು ಅನ್ನುವಂಥ ಆಲೋಚನೆಯನ್ನ ಇಟ್ಕೊಂಡಿಲ್ಲ ಅಂತ ಖಂಡಿತವಾಗಿ ನಂಬಿದೆ. ಆ ಕಾರಣಕ್ಕೆ ಇವತ್ತು ಕೆಲಸ ಮಾಡ್ತಾ ಇದೆ. ಅದ್ರ ಭಾಗವಾಗಿ ಈ ರಾಜ್ಯದ ಹೆಣ್ಣು ಮಕ್ಕಳೇನಿದ್ದಾರೆ, ಹೆಣ್ಣು ಮಕ್ಕಳುಗಳಿಗೆ ಆಗುವಂತ ಯಾವುದೇ ಅನ್ಯಾಯಗಳನ್ನು KRS ಪಕ್ಷ ಕೇಳುತ್ತೆ, ಪ್ರಶ್ನೆ ಮಾಡುತ್ತೆ, ಅದಕ್ಕೆ ಬೇಕಾಗಿರುವಂತಹ ಜನಾಂದೋಲನವನ್ನು ರೂಪಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ತನ್ನ ಇತಿಮಿತಿನಲ್ಲಿ. ಮುಂದೆ ಈ ರಾಜ್ಯದ ಜನತೆ ನಮಗೆ ಶಕ್ತಿಯನ್ನ ಕೊಟ್ಟಂತ ಕಾಲಕ್ಕೆ ಖಂಡಿತವಾಗಿಯೂ ಅಕ್ಷರಶಃ ದುಷ್ಟರ ನಿರ್ಮೂಲನೆ ಮಾಡಿ, ಅವರಿಗೆ ಕೊಡಬೇಕಾದಂತ ಶಿಕ್ಷೆ ಕೊಟ್ಟು, ಅಥವಾ ಅವರಿಗೆ ಕ್ಷಮೆ ಕೊಡಬಹುದಾದ್ರೆ ಕ್ಷಮೆ ನೀಡಿ ಅವರನ್ನು ಸರಿದಾರಿಗೆ ನಡೆಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ದಿಕ್ಕಲ್ಲಿ ಸಾಗುತ್ತೆ, ಇದು ತುಂಬಾ ದೂರ ಇಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಆ ಹಾದಿನಲ್ಲಿರುವಂತಹ ಒಂದು ಮೈಲುಗಲ್ಲು ಅಂತ KRS ಪಕ್ಷ ಭಾವಿಸಿಕೊಂಡಿದೆ. ಹಾಗಾಗಿ KRS ಪಕ್ಷದ ಈ ಹಾಸನ ಚಲೋ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ದಯವಿಟ್ಟು ಬನ್ನಿ. 100 ಜನ ನಾಳೆ ಹಾಸನದಲ್ಲಿ ನಾವು ಸೇರಲಿದ್ದೇವೆ. ಅದಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮಗಳ ತಯಾರಿ ನಡೀತಾ ಇದೆ. ದಯವಿಟ್ಟು ನೀವೆಲ್ಲರೂ ಬರಬೇಕು. ಘನತೆ ಗೌರವದಿಂದ ಈ ರಾಜ್ಯದ ಜನ ಬದುಕುವಂತಹ ವಾತಾವರಣವನ್ನ ನಾವು ನಿರ್ಮಿಸೋಣ, ಅತ್ಯಾಚಾರಿಗಳನ್ನ ಒದ್ದೋಡಿಸೋಣ, ಮಹಿಳೆಯರ ಗೌರವವನ್ನ ರಕ್ಷಿಸೋಣ ಅಂತ ನಾನು ಕೇಳ್ಕೊಂಡು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಳೆ ಸಿಗೋಣ. ನಮಸ್ಕಾರ. ಜೈ ಕನ್ನಡ ಭುವನೇಶ್ವರಿ. ನಮಸ್ಕಾರ.